ಹಾಯ್ ಫ್ರೆಂಡ್ಸ್, ನಾನಿವತ್ತು ಈ ವಿಡಿಯೋದಲ್ಲಿ ನಿಮ್ಮ ವೀಡಿಯೋಸ್ಗಳಿಗೆ ಎಂಡ್ ಸ್ಕ್ರೀನನ್ನು ಹೇಗೆ ಹಾಕ್ಬೋದು ಅನ್ನೋದನ್ನು ಸುಲಭವಾಗಿ ಕನ್ನಡದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಲೈವ್ ಡೆಮೋ ಕೂಡ ತೋರಿಸ್ತಾ ಇದ್ದೀನಿ. ಸೊ ನೀವು ಒಬ್ಬ ಗ್ರೋಯಿಂಗ್ ಯೂಟ್ಯೂಬರ್ ಆಗಿದ್ದರೆ ಮತ್ತು ನಿಮ್ಮ ಚಾನಲಲ್ಲಿ ಈಗಷ್ಟೇ ವಿಡಿಯೋಗಳನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರೆ ಈ ಒಂದು ಟ್ರಿಕ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದನ್ನೊಂದು ಟ್ರಿಕ್ ಅಪ್ಲೈ ಮಾಡೋದ್ರಿಂದ ನಾನೇ ಸ್ವತಃ ನೋಡಿದ್ದೀನಿ, ನಿಮ್ಮ ವ್ಯೂಸಲ್ಲಿ ತುಂಬ ಇನ್ಕ್ರೀಸ್ ಕಾಣ್ಬೋದು ಮತ್ತು ಅದು ನಿಮ್ಮ ಚಾನಲನ್ನು ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸುಲಭವಾಗಿ ಇದನ್ನು ಅಪ್ಲೈ ಮಾಡ್ಬೋದು. ಇದನ್ನು ನೀವು ಮೊಬೈಲಿಂದನೂ ಮಾಡ್ಬೋದು ಅಥವಾ ಲ್ಯಾಪ್ಟಾಪಿಂದನೂ ಮಾಡ್ಬೋದು. ಸೊ ನಾನಿವತ್ತು ಲ್ಯಾಪ್ಟಾಪಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಸೇಮ್ ಪ್ರೊಸೀಜರ್ ನೀವು ಮೊಬೈಲಿಂದನೂ ಮಾಡ್ಬೋದು. ಸೊ ಮೊಬೈಲಲ್ಲಿ ಮಾಡಬೇಕಾದ್ರೆ ನೀವು ಯೂಟ್ಯೂಬ್ ಸ್ಟುಡಿಯೋ ಆ್ಯಪನ್ನು ಡೌನ್ಲೋಡ್ ಮಾಡಬೇಕಾಗತ್ತೆ. ಅಥವಾ ಚಾನಲಿಂದ ಮಾಡೋದಾದರೆ ಲ್ಯಾಪ್ಟಾಪಿಂದ ಮಾಡೋದಾದರೆ ನಾನು ಇಲ್ಲಿ ತೋರಿಸ್ತಾ ಇರೋ ಹಾಗೆ ನೀವು ಯೂಟ್ಯೂಬ್ ಸ್ಟುಡಿಯೋ ವೆಬ್ಸೈಟಿಗೆ ಹೋಗಿ ನಿಮ್ಮ ಚಾನಲ್ ಐ ಡಿಯಿಂದ ಲಾಗಿನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಲಾಗಿನ್ ಆದ ಕೂಡಲೇ ನಿಮಗೆ ಈ ಥರ ಪೇಜಸ್ ಬರುತ್ತೆ. ಸೊ ಇದರಲ್ಲಿ ಬೇರೆ ಬೇರೆ ವಿಷಯಗಳಿದೆ. ಫಾರ್ ಎಕ್ಸಾಂಪಲ್ ಕಂಟೆಂಟ್ಸ್ ತೋರಿಸುತ್ತೆ, ಅನಾಲಿಟಿಕ್ಸ್ ತೋರಿಸುತ್ತೆ, ಆಮೇಲೆ ಸಬ್ ಟೈಟಲ್ಸ್ ಹೇಗೆ ಆ್ಯಡ್ ಮಾಡ್ಬೋದು, ಎಲ್ಲ ಇನ್ಫಾರ್ಮೇಷನ್ನು ಇರುತ್ತೆ. ಸೊ ಇದ್ರ ಮೇಲೆ ಡೀಟೇಲ್ಡ್ ವಿಡಿಯೋ ಮಾಡಬೇಕಾದ್ರೆ ಪ್ಲೀಸ್ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಡೀಟೇಲ್ ವಿಡಿಯೋ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಎಂಡ್ ಸ್ಕ್ರೀನ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಇದು ಒಂದು ಹೊಸ ವಿಡಿಯೋ ಮಾಡಿದ್ದೀನಿ, ಒಲಿಂಪಿಯಾಡ್ ಮ್ಯಾಥ್ಸ್ ಕ್ವಶನ್ ಪಾರ್ಟ್ 2 ಅಂತ. ಈ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ, ಬಟ್ ಇದು ಆ್ಯಕ್ಚುಲಿ ಪಾರ್ಟ್ 2 ವಿಡಿಯೋ. ಸೊ ಇದು ಲಿಂಕ್ ಆಗಿದೆ ನಂದು ಪಾರ್ಟ್ 1 ವಿಡಿಯೋಗೆ. ಸೊ ನೀವಿಲ್ಲಿ ನೋಡ್ಬೋದು, ನಾನು ಪಾರ್ಟ್ 1 ವಿಡಿಯೋನ ಮೊದಲೇ ಅಪ್ಲೋಡ್ ಮಾಡಿದ್ದೆ. ಸೊ ಇವಾಗ ನಾನು ಆ ವಿಡಿಯೋನ ಈ ವಿಡಿಯೋಗೆ ಲಿಂಕ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಆ ಥರ ಮಾಡಬೇಕಂದ್ರೆ ಫಸ್ಟ್ ನಾವು ಈ ವಿಡಿಯೋನ ಕ್ಲಿಕ್ ಮಾಡಬೇಕು. ಯಾವ ವಿಡಿಯೋದಲ್ಲಿ ಲಿಂಕ್ ಮಾಡಬೇಕು ಅಲ್ಲಿಗೆ ಹೋದರೆ ನಮಗೆ ಇಲ್ಲಿ ರೈಟ್ ಸೈಡಲ್ಲಿ ಎಂಡ್ ಸ್ಕ್ರೀನ್ ಅಂತ ಕಾಣಿಸುತ್ತೆ. ಸೊ ಇದನ್ನು ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದ ಒಂದು ಪಾಪಪ್ ಬರುತ್ತೆ. ಸೊ ಇದರಲ್ಲಿ ಎಲ್ಲ ಡೀಟೇಲ್ಸು ನಿಮಗೆ ಮೆನ್ಷನ್ ಆಗಿರುತ್ತೆ. ಸೊ ವಿಡಿಯೋದಲ್ಲಿ ಇದೆ. ಆ್ಯಂಡ್ ಫಾರ್ ಎಕ್ಸಾಂಪಲ್ ಈ ವಿಡಿಯೋ ನಂದು 8 minutes ಆ್ಯಂಡ್ 28 seconds ಇದೆ. ಸೊ ಎಂಡ್ ಸ್ಕ್ರೀನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಆಲ್ಮೋಸ್ಟ್ ಅರೌಂಡ್ 8 minutes 8 ಸೆಕೆಂಡಿಂದ ಸ್ಟಾರ್ಟ್ ಆಗ್ತಿದೆ. ಸೊ ಇದು ಎಂಡ್ ಸ್ಕ್ರೀನ್ ಅಂದರೆ ಏನಂದರೆ, ನೀವು ನೋಡಿರ್ಬೋದು ಬೇರೆಯವ್ರ ವಿಡಿಯೋ ನೋಡ್ತಾ ಅವ್ರ ವಿಡಿಯೋ ಎಂಡಲ್ಲಿ ಅವ್ರದ್ದೇ ವಿಡಿಯೋಸಿದು ಲಿಂಕ್ ಬರುತ್ತೆ. ಸೊ ಅದು ಹಾಕೋದ್ರಿಂದ ಚಾನ್ಸಸ್ ಏನಂದರೆ ನಿಮ್ಮ ವಿಡಿಯೋ ಆದ ತಕ್ಷಣ ಮತ್ತೆ ನೆಕ್ಸ್ಟ್ ಅವರು ನಿಮ್ಮದೇ ಚಾನಲಿನ ಇನ್ನೊಂದು ಯಾವುದಾದ್ರೂ ವಿಡಿಯೋ ನೋಡ್ತಾರೆ. ಸೊ ಅದರಿಂದ ನಿಮ್ಮ ಚಾನಲ್ಗೆ ವ್ಯೂಸ್ ಜಾಸ್ತಿ ಬರುತ್ತೆ. ನೀವು ಇದನ್ನು ಹಾಕದೇ ಇದ್ದರೆ ಬೇರೆಯವ್ರ ಚಾನಲ್ ವಿಡಿಯೋಸ್ ಬರುತ್ತೆ ಆಟೋಮ್ಯಾಟಿಕ್ಕಾಗಿ ಮತ್ತು ನಿಮ್ಮ ಚಾನಲ್ ವ್ಯೂಸ್ ಕಡಿಮೆ ಆಗುತ್ತೆ. ಸೊ ಇದರಲ್ಲಿ ನೀವು ನೋಡ್ತಿರೋಂಗೆ ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ನೀವು ಏನು ಮಾಡ್ಬೋದಂದರೆ ಲೇಟೆಸ್ಟ್ ವಿಡಿಯೋ ಬರೋ ಹಾಗೆ ಮಾಡ್ಬೋದು, ಅಥವಾ ವಿಡಿಯೋ ಮತ್ತು ಸಬ್ಸ್ಕ್ರೈಬ್ ಮಾಡ್ಬೋದು, ಅಥವಾ ಸಬ್ಸ್ಕ್ರೈಬ್ ಮತ್ತು ಪ್ಲೇಲಿಸ್ಟ್ ಆ್ಯಡ್ ಮಾಡ್ಬೋದು. ಸೊ ಆ ಥರ. ಸೊ ನಾನು ಇವಾಗಿಲ್ಲಿ ಏನು ಮಾಡ್ತೀನಂತೆ, ಈ ವಿಡಿಯೋ ಆದ ತಕ್ಷಣ ನನಗೆ ಪಾರ್ಟ್ 2 ವಿಡಿಯೋ ಲಿಂಕ್ ಮಾಡಬೇಕು. ಸೊ ನಾನು ಇದನ್ನು ಚೂಸ್ ಮಾಡ್ತೇನೆ, ಈ ಟೆಂಪ್ಲೇಟನ್ನು. ಸೊ ನಾನು ನೋಡ್ತಿರೋಗೆ ಆಟೋಮ್ಯಾಟಿಕ್ಕಾಗಿ ನಂದು ಚಾನಲ್ ಲೋಗೋ ಇಲ್ಲಿ ಬಂತು. ಸೊ ಏನಾಗುತ್ತೆ ಅಂದರೆ ಇದನ್ನು ಕ್ಲಿಕ್ ಮಾಡೋದ್ರಿಂದನೂ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಬೋದಾಗುತ್ತೆ. ಸೊ ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗುತ್ತೆ. ಇನ್ನೊಂದು ಇಲ್ಲಿ ವಿಡಿಯೋ ಫಾರ್ ಬೆಸ್ಟ್ ವ್ಯೂವರ್ ಅಂತ ಬಂತು. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡಿದರೆ ಇಲ್ಲಿ 3 ಆಪ್ಷನ್ ಇರುತ್ತೆ. ಮೋಸ್ಟ್ ರೀಸೆಂಟ್ ಅಪ್ಲೋಡ್, ಬೆಸ್ಟ್ ಫಾರ್ ವ್ಯೂವರ್, ಆರ್ ಚೂಸ್ ಸ್ಪೆಸಿಫಿಕ್ ವಿಡಿಯೋ ಅಂತ. ಅಂದರೆ ನೀವು ಯಾವ ವಿಡಿಯೋ ಬೇಕು ಅನ್ನೋದನ್ನು ನೀವು ಚೂಸ್ ಮಾಡ್ಕೊಳ್ಬೋದು ಇಲ್ಲಿ. ಸೊ ನಾನಿವಾಗ ಕರೆಂಟ್ಲಿ ಇದನ್ನು ಚೂಸ್ ಮಾಡ್ತೀನಿ. ನಾನು ಹೇಳ್ದಂಗೆ ನಾನು ಪಾರ್ಟ್ 1 ವಿಡಿಯೋಗೆ ಪಾರ್ಟ್ 2 ವಿಡಿಯೋನ ಲಿಂಕ್ ಮಾಡಬೇಕು. ಸೊ ಇದು ನನ್ನ ಪಾರ್ಟ್ 2 ವಿಡಿಯೋ. ಸೊ ಅದನ್ನು ನಾನು ಆ್ಯಡ್ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರೋಂಗೆ ನನ್ನ ಪಾರ್ಟ್ 1 ವಿಡಿಯೋ ಎಂಡ್ ಆಗ್ತಿರೋ ಹಾಗೇ ಪಾರ್ಟ್ 2 ವಿಡಿಯೋದು ಲಿಂಕ್ ಇಲ್ಲಿ ಬಂದುಬಿಡುತ್ತೆ ಮತ್ತು ಸಬ್ಸ್ಕ್ರೈಬ್ ಬಟನ್ನು ಬಂದುಬಿಡುತ್ತೆ. ಸೊ ಇದನ್ನು ಇಷ್ಟು ಮಾಡಿ ಆದ ಕೂಡಲೇ ನಾವು ಇದನ್ನು ಸೇವ್ ಮಾಡ್ಬೋದು. ಸೊ ಇದಿಷ್ಟನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ವಿಡಿಯೋ ಪ್ಲೇ ಮಾಡುವಾಗ, ನಾನಿವಾಗ ನಿಮಗೆ ಈ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ. ಸೊ ಇದನ್ನು ಓಪನ್ ಮಾಡಿ. ಸೊ ಇದರಲ್ಲಿ ನನ್ನ ವಿಡಿಯೋ ಇದೆ, ಇದನ್ನು ಪ್ಲೇ ಮಾಡ್ತೀನಿ. ಜಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತೀನಿ ಏನಾಗುತ್ತೆ ಅಂತ, ಎಂಡ್ ಸ್ಕ್ರೀನ್ ಮಾಡಿ ಏನಾಗುತ್ತೆ ಅಂತ. ಸೊ ಇಲ್ಲಿ 8 minutes ಅರೌಂಡ್ ನಾವು ಹಾಕಿದ್ವಿ. ಸೊ ತೋರಿಸ್ತಿದ್ದೀನಿ. 8 minutesಗೆ ಹೋಗ್ತಿದ್ದಂಗೆ ಸಾರಿ ಅದು
8 ಮಿನಿಟ್ಸ್ ಆಗ್ತಿರೋಂಗೆ ಏನಾಗುತ್ತೆ ಅಂತ ತೋರಿಸ್ತೇನೆ. and please wait for the second part. ಸೊ ಈ ಥರ ಎಂಡ್ ಸ್ಕ್ರೀನ್ ಇಲ್ದಿದ್ರೆ ಏನೂ ಇದು ಬರ್ತಾ ಇಲ್ಲ, ಏನೂ ಬರೋದಿಲ್ಲ. ಸೊ ನಾವು ಇದನ್ನು ಕ್ಲೋಸ್ ಮಾಡಿ ರಿಫ್ರೆಶ್ ಮಾಡಿ, ಇವಾಗ ಎಂಡ್ ಸ್ಕ್ರೀನ್ ಇಲ್ದಿದ್ರೆ ಯಾವ ಥರ ಕಾಣಿಸುತ್ತೆ, ಎಂಡ್ ಸ್ಕ್ರೀನ್ ಇದ್ದರೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಇವಾಗ ನಾವು ಎಂಡ್ ಸ್ಕ್ರೀನ್ ಆ್ಯಡ್ ಮಾಡಿದ್ದೀವಿ. ಸೊ ನೀವು ಇವಾಗ ಕಂಟೆಂಟ್ಗೆ ಹೋಗಿ, ಈಗ ನಾನು ಪಾರ್ಟ್ 1 ಯೂಟ್ಯೂಬನ್ನು ಪ್ಲೇ ಮಾಡಿದರೆ, ನೀವು ಮೊದಲೇ ನೋಡಿದ್ರಿ ವ್ಯೂ ಆನ್ ಯೂಟ್ಯೂಬ್ ಅಂತಿದೆ. ಸೊ ನೀವು ಇದನ್ನು ಕ್ಲಿಕ್ ಮಾಡಿ, ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಿರ್ಬೋದು ಫಸ್ಟ್ ಆ್ಯಡ್ ಬರುತ್ತೆ. अर्बन कंपनी 1 आवर शाइन चैलेंज 20 घंटे की रेगुलर क्लीनिंग जो ना कर पाए वो शाइन अब 1 घंटे में पाए. अब बाथरूम करेगा शाइन इन जस्ट 399. ಸೊ ಇದಾಯಿತು. ವಿಡಿಯೋ ಇನ್ನೊಂದು ಆ್ಯಡ್ ಬರ್ತಿದೆ, ಇದನ್ನು ನಾನು ಸ್ಕಿಪ್ ಮಾಡ್ತೀನಿ. ಸೊ ಇಲ್ಲಿ ನಾವು ಎಂಡ್ ಸ್ಕ್ರೀನ್ ಹಾಕಿದ್ದೀನಿ ನಾನಿವಾಗ. ಸೊ ನಾನು ಮುಂದೆ ಮಾಡಿ ತೋರಿಸ್ತಾ ಇದ್ದೇನೆ. ನೋಡ್ತಿದ್ರ, ಇವಾಗ ನೀವು ನೋಡಿದರೆ ಎಂಡ್ ಸ್ಕ್ರೀನ್ ಹಾಕಿರೋದ್ರಿಂದ ನನ್ನ ವಿಡಿಯೋ ಎಂಡ್ ಆಗ್ತಿರೋಗೇ ನಿಮಗೆ ಈ ವಿಡಿಯೋ ಲಿಂಕ್ ಸಿಗುತ್ತೆ. ಮತ್ತು ಇಲ್ಲಿ ನನ್ನ ಚಾನಲ್ ID ಹಾಕಿದ್ದೀನಿ. ಸೊ ಇದನ್ನು ಮೇಲೆ ಜಸ್ಟ್ ಹವರ್ ಮಾಡಿದರೆ ನಿಮಗೆ ಸಬ್ಸ್ಕ್ರೈಬ್ ಅಂತ ಆಪ್ಷನ್ ಬರುತ್ತೆ. ಸೊ ಅವರು ಸಬ್ಸ್ಕ್ರೈಬ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಥ್ಯಾಂಕ್ ಯು.